ಕನ್ನಡದ ಖ್ಯಾತ ನಾಯಕ ನಟರಾದಂಥ ಮಯೂರ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರುತ್ತದೆ. ಮಧ್ಯಾಹ್ನದ 2:30 ಸುಮಾರಿನಲ್ಲಿ ಕಾಯಿಲೆಯಿಂದ ಇದೀಗ ವಿಧಿವಶರಾಗಿದ್ದಾರೆ. ಹಾಗಾದರೆ ಯಾರೇ ನಟ ಮಯೂರ್ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕಿಲ್ಲರ್ ಎಂಬ ಸಿನಿಮಾವನ್ನು ಮಾಡಿದ್ರು, ನಂತರ ನಿನಗೋಸ್ಕರ ಎಂಬ ಸಿನಿಮಾವನ್ನು ಕೂಡ ಮಾಡಿದ್ರು, ನಂತರ ಉಪ್ಪಿದ್ದದ MBBS ಸಿನಿಮಾದಲ್ಲೂ ಕೂಡ ಮಾಡಿದಂಥ ಅದ್ಭುತವಾದ ಕಲಾವಿದ ನಟ ನವೀನ್ ಮಯೂರ್ ಅವರು ಇದೀಗ ಜಾಂಡೀಸ್ ಕಾಯಿಲೆಯಿಂದ ಸುಮಾರು 15 ದಿನಗಳಿಂದ ಕೂಡ ತುತ್ತಾಗಿದ್ದರು. ಸದ್ಯ ಇದೀಗ ಕೇವಲ 31ರ ವಯಸ್ಸಿಗೆ ಮಧ್ಯರಾತ್ರಿ 2:30 ಸುಮಾರಿನಲ್ಲೇ ಕೊನೆಯುಸಿರೆಳಿದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ಹೌದು, ದರ್ಶನ್ ಅವರ ಜೊತೆ ನಿನಗೋಸ್ಕರ ಸಿನಿಮಾದಲ್ಲಿ 2ನೇ ನಾಯಕನಾಗಿ ಅಭಿನಯಿಸಿದಂತೆ ಇವರು ಉಪ್ಪಿದ್ದದ MBBSನಲ್ಲೂ ಕೂಡ ಅಭಿನಯಿಸಿದರು. ನಂತರ ಆನಂದ ಎಂಬ ಸಿನಿಮಾದಲ್ಲೂ ಕೂಡ ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದ ಇವರು ಕಿಲ್ಲರ್ ಎಂಬ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದರು. ಇನ್ನು ನೀನಂದರೆ ಇಷ್ಟ ಎಂಬ ಸಿನಿಮಾ ನವೀನ್ ಮಯೂರ್ಗೆ ತುಂಬ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಡ್ತು. ಅಷ್ಟೇ ಅಲ್ಲ, ನವೀನ್ ಮಯೂರ್ ಅವರು ನೋಡೋಕ್ಕೆ ಕೂಡ ತುಂಬ ಹ್ಯಾಂಡ್ಸಮ್ ಆಗಿದ್ದರು. ಜಾಂಡೀಸ್ ಕಾಯಿಲೆಯಿಂದ ಸುಮಾರು 3 ವಾರಗಳಿಂದಲೂ ಕೂಡ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯಲ್ಲಿ ಬಳಲುತ್ತಿದ್ದರು. ಸದ್ಯ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು. ಆದರೆ ಎಷ್ಟೇ ಚಿಕಿತ್ಸೆ ಪಡೆದರೂ ಕೂಡ ಸದ್ಯ ಚಿಕಿತ್ಸೆ ವಿಫಲವಾಗಿ ಜಾಂಡೀಸ್ ತೀವ್ರವಾಗಿ ಆಗಿದ್ದರಿಂದ ಮಧ್ಯರಾತ್ರಿ 2:30 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ಇವರ ಸಾವಿಗೆ ನಟ ದರ್ಶನ್ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ. ಇವರ ಆತ್ಮಕ್ಕೆ